ನೀವು ಕೂಡ ರಾಜಕಾರಣಿ ಆಗಿದ್ದಂಥವ್ರು, ಪಾಲಿಕೆ ಸದಸ್ಯರಾದಂಥವ್ರು, ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ವಿ. ಪಾಲಿಕೆ ಸದಸ್ಯರಾಗಿದ್ರು ಕೂಡ ಮಕ್ಕಳಿಗೆ ಶಾಲೆಗೆ ಕರ್ಕೊಂಡೋಗಿ ಬಿಡೋದನ್ನ ಮಾತ್ರ ಬಿಟ್ಟಿರಲಿಲ್ಲ ತಮ್ಮ ಆಟೋದಲ್ಲಿ. ಸೊ ಆ ದಿನಗಳು ಹೇಗಿತ್ತು? ಮತ್ತೆ ರಾಜಕಾರಣ ನಿಮ್ಗೆ ಒಗ್ಬರುತ್ತಾ ಸರ್? ಸರ್ ರಾಜಕಾರಣ ಒಗ್ಗಿಸ್ಕೋಬೇಕು, ಒಗ್ಗಲ್ಲ. ನಾವು ಒಗ್ಗಿಸ್ಕೋಬೇಕು. ಹೆಂಡ್ತಿ ಥರ ಅದು ಒಗ್ಗಿಸ್ಕೋಬೇಕದನ್ನ. ಹೆಂಡ್ತಿ ಏಕ್ತಾಳೆ ಅಂತ ಹೇಳಲ್ಲ, ಪ್ರೀತಿ ಮಾಡ್ಬೇಕು. ನೀವು ಯಾವುದೇ ಕೆಲಸ ಮಾಡಿದ್ರೆ ಸರ್ ಇಷ್ಟಪಟ್ಬಿಟ್ಟೆ ಕಷ್ಟಪಟ್ಟಾದ್ರೂ ಮಾಡ್ಬೇಕು ಸರ್. ಸೊ ನಾ ಹೇಳೋದೇನೆಂದರೆ, ನನಗೆ ಊಟ ಕೊಟ್ಟಿದ್ದೆ ಆಟೋ. ನನಗೆ 3 ಜನ ಅಮ್ಮಂದರು, ನನ್ನ ಹೆತ್ತ ತಾಯಿ ಒಬ್ಬಳು, ನನಗೆ ಹೆಸರು ಕೊಟ್ಟ ತಾಯಿ ಹಾವು, ನನಗೆ ಜೀವನ ಕೊಟ್ಟ ತಾಯಿ ಆಟೋ. ಅದು ನನ್ನ ಸ್ಕೂಲ್ ಮಕ್ಕಳು ಚಿನ್ನ, ಅವರು ನನ್ನ ಬದುಕಿಗೆ ಅನ್ನ ಅಂತ ಮಕ್ಕಳನ್ನು ಬಿಡ್ತಿದ್ದೆ. ಇದು ಸುಮ್ಮನೆ ಇದಾದರೆ ನಾನು ಅರ್ಸನ ಕೂಳಿಗೆ ಪುರುಷನ ಕೂಳು ಬಿಡಬಾರ್ದು ಅಂತಲ್ಲ, ಆ ಥರ ಬಿಡ್ತಿದ್ದೆ. ಕೊನೆ ತನಕನೂ ಬಿಟ್ಟೆ, ಸ್ಕೂಲ್ ಮಕ್ಳಿಗೆ ಬಿಟ್ಟೆ. ನಂಗೆ ಜೀವನ ಅದು ಬಿಡಲೇಬೇಕು ಮಕ್ಕಳನ್ನ, ನಂಗೆ ಜೀವನ ನಡಿಬೇಕಲ್ಲ, ಆ ಥರ ಬಂದೆ. ಅದಾಯಿತು. ಕುವೆಂಪು ನಗರದಲ್ಲಿ ಒಂದು ಅಂಬೇಡ್ಕರ್ ಭವನ ಆಯಿತು. ಆಮೇಲೆ ನನ್ನ ಟೈಮಲ್ಲಿ ಗಂಡ ಬೆರಂಡ ಪಾರ್ಕ್ ಆಯಿತು. ಒಂದು ನಮ್ಮ ವಾಲಿಬಾಲ್ ಧರ್ಮೇಶ್ ಕೇಳಿದ್ರು ಅಂತ ಅವ್ರಿಗೊಂದು ವಾಲಿಬಾಲ್ ಗ್ರೌಂಡ್ ಪಿಚ್ ಆಯಿತು. ರಸ್ತೆಗಳು, ರೋಡ್ ಆಯಿತು, ಪಕ್ಕ ಒಂದು ರೋಡ್ ಆಯಿತು. ಅದಾದಮೇಲೆ ಒಂದು ಲೈಬ್ರರಿ ಆಯಿತು. ಲೈಬ್ರರಿಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿದ್ದಾರೆ. ಈ ಥರ ಆಯಿತು. ಅವಾಗ 13 ಇಂದ 18 ತನಕ ಪೀರಿಯಡ್ ತುಂಬ ಚೆನ್ನಾಗಿತ್ತು ಸರ್. ಅದಾಯಿತು. ಸುಮಾರು ಕೆಲಸಗಳಾಯಿತು. ಗಲ್ಲಿಯಲ್ಲಿದ್ದು ಡ್ರೈನೇಜ್ ಲೈನೆಲ್ಲ ಮುಂದಕ್ಕೆ ಹಾಕ್ಸ್ತೀವಿ. ನಾನು ಯಾರು ಸರ್ ಹಾಕ್ಸೋಕ್ಕೆ? ನಾನು ಮೀಡಿಯೇಟ್ ಅಷ್ಟೇ, ಬ್ರಿಡ್ಜು. ನೀವು ಟ್ಯಾಕ್ಸ್ ಕಟ್ತಾಯಿದ್ದೀರಾ, ನೀವೇನು ಕೇಳಿದರೆ ನಾನು ಲೆಟ್ರ್ ಕೊಡ್ತಾಯಿದ್ದೀನಿ. ನನ್ನ ಪೀರಿಯಡೆಲ್ಲ ಆಯಿತು ಅಷ್ಟೇ. ನಾನು ಮಾಡಿದೆ ಅಂತ ದೇವರೇ ಹೇಳಲ್ಲ. ನಾನು ಗೆದ್ದಿದ್ದ ಪೀರಿಯಡಲ್ಲಿ ಕೆಲಸಗಳಾಯಿತು. ನೀವೊಂದು ರಿಕ್ವೆಷನ್ ಕೇಳಿರ್ತೀರ, ನಾನು ತೊಗೊಂಡೋಗಿ ಕೊಡ್ತೀನಿ. ಆದರೆ ಆಗತ್ತೆ ಅಂತಾರೆ, ಯಾಕೆ ಆಗಲ್ಲ ಅಂತ ಲೆಟ್ರ್ ಕೊಡಿ ಅಂತ, ಹಿಂಬರ ಕೊಡಿ ಅಂತ ಕೇಳ್ತೀನಿ. ಅದಂತ ನಿಮಗೆ ತೋರಿಸ್ತೀನಿ. ನಾನು ಇನ್ನೊಂದು ಮಾಡ್ತಿದ್ದೆ, ಏನಾರು ಪ್ರಾಬ್ಲಮ್ ಆಗಿದ ತಕ್ಷಣ ಆ ವ್ಯಕ್ತಿಗೆ ಫೋನ್ ಮಾಡಿ, ಸರ್ ನೀವೇ ಮಾತಾಡಿ ಅಂತ ಕೊಟ್ಬಿಡ್ತಿದ್ದೆ. ಯಾಕೆಂದರೆ ಕೆಲವರು ಏನು ಕೋತಾರೆ ಗೊತ್ತಾ, ಅಣ್ಣ ಆಮೇಲೆ ಬರ್ತಾನೆ ಅಂತ ಫೋನೇ ಮಾಡಿಲ್ಲ ಅನ್ಕೋತಾರಲ್ವ. ಅದಕ್ಕೆ UJD ಪ್ರಕಾಶ್ ಪ್ರಕಾಶ್ ಅಣ್ಣ ಒಂದು ನಿಮಿಷ ಅಣ್ಣ ಇಲ್ಲಿ ಮಾತಾಡ್ತಾರೆ, ತೊಗೊಳ್ಳಿ ಅಣ್ಣ. ಸರ್ ನೀವೇ ಅಡ್ರೆಸ್, ಸರ್ ನೀವು ಹೇಳಿ ಸರ್ ನಿಮ್ಮನೆ ಅಡ್ರೆಸ್ಸು ಅಂತೇಳಿ ಅವ್ರಿಗೆ ಕೊಟ್ಬಿಡ್ತಾಯಿದ್ದೆ. ಅವು ಕನ್ಫರ್ಮೇಷನ್ ಆಗ್ಬಿಡೋದಲ್ಲ. ಕರೆಕ್ಟ್. ಒಂಥರ ಸ್ಮಾರ್ಟ್ ವರ್ಕ್ ಅದು. ಬಯಸ್ಕೊಳ್ಳೋದು ತಪ್ಪುತ್ತೆ, ಬೇಡ ಆ ಥರ. ಸೊ ಅದಾದ್ಮೇಲೆ ಎಲೆಕ್ಷನ್ನು ಬೇಡ ಅನ್ಸುತ್ತೆ. ಇನ್ನೊಂದ್ಸಲಿ ನಿಂತೆ ಸರ್, ಇಂಡಿಪೆಂಡೆಂಟಾಗಿ ನಮ್ಮ ಬೃಂದಾವನ ಸ್ಟೇಷನ್ ಏನೋ ದಬಾಕ್ತಾರೆ. 72ನೇ ಇಸ್ವಿಯಿಂದ ಇಲ್ಲೇ ಹುಟ್ಟಿ ಬೆಳೆದಿದ್ದು, ನಮ್ಮ ಏರಿಯಾ ಜನ ನನ್ನ ಕೈ ಹಿಡಿತಾರೆ ಅಂದ್ಕೊಂಡು ಮಾಡಿದೆ. ಅದಕ್ಕೆ ಸ್ವಜಾಗೆ ಪೂಜ್ಯತೋ ಮೂರ್ಖ ಅಂತ ಅನ್ನೋದು. ನೀನು ಎಲ್ಲಿ ಹುಟ್ಟಿರ್ತೀಯ, ನಿನ್ನ ಶತ್ರುಗಳು ಜಾಸ್ತಿ ಅಲ್ಲ, ನೀನು ಬೆಳೆಯೋಕ್ಕೆ ಬಿಡಲ್ಲ. ಅಷ್ಟು 2,500 3,000 ಓಟಿದೆ ಪ್ರತಿಯೊಬ್ಬರ ಮನೆಗೂ. ಅವ್ರ ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಹೋದರೆ ನಾನು ಬೇಕಾಗಿತ್ತು, ಅವ್ರ ಮಕ್ಕಳು ಡ್ರಾಪ್ ಮಾಡೋಕ್ಕೆ ನಾನು ಬೇಕಾಗಿತ್ತು, ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆದರೆ ಆಟೋಲ್ಲಿ ಕರ್ಕೊಂಡೋಗಿ ಬೇಕಾಗಿತ್ತು, ಅವ್ರ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆದರೆ ಬೇಕಾಗಿತ್ತು, ಅವ್ರ ಮಕ್ಕಳು ವಿಷ ತೊಗೊಂಡೆ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರ್ಸೋಕ್ಕೆ ಬೇಕಾಗಿತ್ತು, ಹಾಸ್ಪಿಟ್ಲ್ ಬಿಲ್ ಜಾಸ್ತಿ ಆದರೆ ಕಮ್ಮಿ ಮಾಡ್ಸೋಕ್ಕೆ ಬೇಕಾಗಿತ್ತು, ಅವ್ರ ಮಕ್ಕಳು ಪೊಲೀಸ್ ಸ್ಟೇಷನ್ ಸಿಕ್ಕಾಕೊಂಡು ನಾನು ಹೋಗಿ ಬಿಡಿಸ್ಕೊಂಬರ್ಬೇಕಿತ್ತು. 2,500 3,000 ಓಟಿದೆ ಆಯಿತಾ. ಯಾವುದೋ ಒಂದು ಆಮಿಷಕ್ಕೆ ಬಲೆ ಆಗ್ಬಿಟ್ಟು ನನಗೆ ಬೇರೆ ಹತ್ತಿಸ್ಬಿಟ್ರಲ್ಲಪ್ಪ. ಅಪೋಸಿಟ್ ಪಾರ್ಟಿ ಅವನ ಹತ್ರ 15 ಲಕ್ಷ ಇಸ್ಕೊಂಡು ಡೀಲ್ ಆಗ್ಬಿಟ್ಟು ಅವನೇನು ಬೇರೆ ಹತ್ತಿಸ್ಬಿಟ್ರು ನನ್ನ ಮಕ್ಕಳು. ಈ ಥರ ಆಟ ಆಡ್ತಾರೆ ಅಂತ ಗೊತ್ತಿರಿ, ಅದಕ್ಕೆ ಜಿ ಆಟ ಅಂತೀನಿ ನಾನು. ಈ ಥರ ಜಿ ಆಟ ಆಡ್ತಾರೆ ಅಂತ ಗೊತ್ತಿರಿ, ನಾನು ಇನ್ನೊಂದು ಥರ ಗಿಮಿಕ್ ಮಾಡ್ತಿದ್ದೆ. ನಾನು ಯಾಕೆ ಸರ್, ನಮ್ಮ ಅಪ್ಪನ ಮಗ ಸರ್ ನಾನು. ನಮ್ಮಪ್ಪ MR ಸುಬ್ರಾವ್ ಊಟ್ರ ಮಗ. ನನ್ನ ಅವ್ರ ಹತ್ರ ನಾನೇ ದುಡ್ಡು ಇಸ್ಕೊಳ್ಳಿ. ಈಗ ನನಗೇನೋ ಹೊಟ್ಟೆ ಇಸ್ತಿದ್ಯಾ, ಸುರೇಶ ಊಟ ಕೊಡಿಸು ಅಂತ ಕೇಳ್ತೀನಿ, ಬಾಯ್ ಬಿಟ್ಟೇನೆ. ಏನು 15-20 ಲಕ್ಷ ಕೊಟ್ಬಿಡ್ತಾರಾ? 15-20 ಲಕ್ಷ ಕೊಟ್ಟ ಅಂತ ಹತ್ತಿಸ್ಬಿಟ್ಟು ಜನ ಏನು ಸರ್ ಒಬ್ಬ ಕೆಟ್ಟದ್ದು. ಸರಿ ಹೆಂಗೆ ಗೊತ್ತಾ, ಈ ಗಂಧದ ಸ್ಮೆಲ್ ಬರಬೇಕಲ್ಲ ನಿಮಗೆ. ಗಂಧದ ಸ್ಮೆಲ್ ಬರಬೇಕು ಅಂದರೆ ನೀವು ಗಂಧನ ತೇಯ್ಬೇಕು ಚೆನ್ನಾಗೆ. ಹೆಂಗೇಳಿ, ಆ ಸ್ಮೆಲ್ ಬರ್ದಂಗೆ ತೇಯ್ಬೇಕು. ಈ ಗಲೀಜಿದೆಯಲ್ಲ, ತುಳಿದ್ರೆ ಸಾಕು ಸ್ಮೆಲ್ ಬಂದ್ಬಿಡುತ್ತೆ. ಹಂಗೆ ಗಾಸಿಪ್ಪು ಬೇಗ ಹರಡ್ಬಿಡುತ್ತೆ. ಸತ್ಯ. ಏನು 15 ಲಕ್ಷ 20 ಲಕ್ಷ ಏನು ಹುಡುಗಾಟನ ಕೊಟ್ಬಿಟ್ಟು ಡೀಲ್ ಆಗಿಬಿಟ್ಟಿದೆ ಅಂತ ಹತ್ತಿಸ್ಬಿಟ್ಟು ನಾವು ಓಟ್ ಕೇಳೋಕ್ಕೆ ಹೋಗ್ತೀವಲ್ಲ, ಹಿಂದೆನೇ ಬಂದ್ಬಿಟ್ಟು ಈ ಸುಮ್ಮನೆ ಅವ್ನು ನಿಂತಿರೋದು ಎಲೆಕ್ಷನ್ಗೆ, ಅವನವರು ಡೀಲ್ ಆಗಿಬಿಟ್ಟಿದ್ದಾನೆ ಈ ಥರ ಹತ್ತಿಸ್ಬಿಟ್ಟು 350 ಓಟ್ ಕೊಟ್ರಲ್ಲ ನೀವು. ಹಾಂ, ನಮ್ಮ ಮನೆಯಲ್ಲಿ ಅದು ಬಂದಿದೆ ಇದು ಬಂದಿದೆ, ಆ ಪ್ರಾಬ್ಲಮ್ ಇರುವಾಗ ಬೇಕಾಗಿತ್ತು. ತುಂಬ ಬೇಜಾರಾಗೋದು ಏನು ಗೊತ್ತಾ ಸರ್, ಸರ್ವೀಸ್ ತೊಗೊಳ್ಳೋ ತನಕ ನೀನು ಯಾವ ಕ್ಯಾಸ್ಟ್ ಅಂತ ಗೊತ್ತಿರಲ್ಲ. ಎಲೆಕ್ಷನ್ ನಿಂತಿದ ತಕ್ಷಣ ಅವ್ನು ನಮ್ಮವನಲ್ಲ, ಓಟ್ ಹಾಕ್ಬೇಡಿ ನಮ್ಮವನಿಗೆ ಹಾಕಿ ಅಂತಿರಲ್ಲ. ಎಲ್ಲ ನಮ್ಮವರಲ್ವಾ ಸರ್, ಎಲ್ಲ ನಮ್ಮವರೇ ತಾನೇ. ಹೆಲ್ಪ್ ಮಾಡ್ಬೇಕಾದ್ರೆ ಯಾರಿಗೂ ಗೊತ್ತಿಲ್ಲ, ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಗೊತ್ತಾಗಿಲ್ಲ ಜಾತಿ. ಹಾಂ ಸರ್, ಜಾತಿ ಬಿಡಿ, ಪ್ರೀತಿ ಮಾಡಿ ಸರ್, ಪ್ರೀತಿ ಮಾಡಿ ಸರ್.
ಸರ್ ಮನುಷ್ಯನ ಆರೋಗ್ಯ ಹಾಳಾಗೋದು ಎರಡರಿಂದನೇ ಸರ್. ಒಂದು ಆಸೆಯಿಂದ, ಒಂದು ದ್ವೇಷದಿಂದ ಸರ್. ಎರಡು ಕಂಟ್ರೋಲ್ ತೊಗೊಳ್ಳಿ ಸರ್, ನಿಮ್ಗೆ ಯಾವ ರೋಗನೂ ಬರೋಲ್ಲ ಸರ್. ಆಸೆ ದ್ವೇಷ ಬಿಟ್ಬಿಡಿ, ನೀವು ಹೆಲ್ತಿಯಾಗಿರ್ತೀರ. ಈಗ ಟಾಮ ಬೆಳೀತಿದ್ದಾನ, ಬೆಳೀಲಿ ಬಿಡಿ, ನಮ್ಮ ಹುಡುಗ ಅಂದ್ಕೊಳ್ಳಿ, ಖುಷಿಯಾಗಿರ್ತೀರ. ಅದು ಹೆಂಗೆ ಬೆಳೆದ ಅಂತ ಮೂಲ ಹುಡ್ಕೊಂಡೋಗಿ ಅವ್ನು ಚೆನ್ನಾಗಿರ್ತಾನೆ, ನಿಮಗೆ ಬಿ ಪಿ ಶುಗರ್ ಬಂದ್ಬಿಡುತ್ತೆ, ನಿದ್ದೆ ಬರೋಲ್ಲ ಅಷ್ಟೇ, ಇನ್ನೇನಿಲ್ಲ. ನಿದ್ದೆಗೆ ಇಟ್ಟಿದ ತಕ್ಷಣ ಹೊಟ್ಟೆ ಹಸಿಯಲ್ಲ, ನಿದ್ದೆ ಬರೋಲ್ಲ, ಗ್ಯಾಸ್ಟ್ರಿಕ್ ಆಯಿತು, ಮಂಡಿ ನೋವು ಬಂತು, ಹೊಟ್ಟೆ ನೋವು ಬಂತು, ಅಂತ ವೀಕ್ ಆಗುತ್ತೆ. ಈ ಬಿಡಿ ಸರ್, ನಮ್ಮ ಹುಡುಗ ಬೆಳಿ, ದ್ವೇಷ ಯಾಕೆ ಮಾಡ್ತೀರಾ ಸರ್? ಎಷ್ಟು ದಿನ ಇರ್ತೀರ ಭೂಮಿ ಮೇಲೆ ಸರ್? ಹೇಳಿ ಸರ್, ಎಷ್ಟು ದಿನ ಇರ್ತೀರಾ ಸರ್? ಯಾರು ಪರ್ಮನೆಂಟ್ ಅಲ್ಲ. ಗೊತ್ತೇ ಇಲ್ವಲ್ಲ ಎಷ್ಟು ವರ್ಷ ಬದುಕ್ತಾರೆ ಅನ್ನೋದು. ಸರ್ ಈ ಕ್ಷಣ ಮಾತ್ರ ನಂದು, ಈಗ ಮಾತಾಡ್ತಾ ಪಟ್ಟನ್ ಸತ್ತೋಗ್ಬೋದು ನಾನು, ಆಯಿತಾ? ಇರೋ 3 ದಿನ ಬಾಳಿಗೆ ದ್ವೇಷ ಮಾಡ್ಕೊಂಡು ಎಂಜಾಯ್ ಮಾಡ್ದೇನೆ ಲೈಫ್ನ, ಖುಷಿಯಾಗಿರ್ದೇನೆ ಕಾಮಿಡಿ ಮಾಡಿ ಸರ್, ನಗ್ಸಿ ಸರ್, ಖುಷಿಯಾಗಿರಿ ಸರ್. ಅದು ಬಿಟ್ಬಿಟ್ಟು ಅವ್ನು ಹಂಗಂದ ಏನಕ್ಕೆ ಸರ್ ಅದೆಲ್ಲ? ಯಾರು ಏನೋ ಮಾಡ್ಕೊಂಡು ನಮ್ಗೆ ಯಾಕೆ ಸರ್? ನಮ್ಮದೇ ದೊಡ್ಡದು ಸರ್. ಇದೇ ದ್ವೇಷ ಅಸೂಯೆಯಿಂದನೇ ಮನುಷ್ಯ ಹಾಳಾಗೋದು ಸರ್.